ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಪೋಷಕರಾಗಿರ್ಬೋದು ಇತರರು ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್. ಇದೀಗ ಪ್ರಮುಖವಾಗಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಒಂದು ಮುಕ್ತಾಯ ಆಗಿರುವಂಥದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಪ್ರಮುಖವಾದಂತಹ ಬಿಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸಾಮಾನ್ಯವಾಗಿ ಪರೀಕ್ಷೆ ಆದ ನಂತರದಲ್ಲಿ ಮಕ್ಕಳಲ್ಲಾಗಿರ್ಬೋದು, ಪೋಷಕರ ಅಥವಾ ಒಂದು ಶಿಕ್ಷಕರಲ್ಲಾಗಿರ್ಬೋದು, ಇದರಲ್ಲಿ ಕೂಡ ಒಂದು ಪ್ರಶ್ನೆಗಳು ಬಂದೇ ಬಂದಿರುತ್ತೆ. ಈ ಸಾರಿ ಪ್ರಶ್ನೆ ಪತ್ರಿಕೆ ರೀತಿಯಾಗಿತ್ತು, ಟಫ್ ಇತ್ತು, ಈಸಿ ಇತ್ತು, ಹಾಗಿತ್ತು, ಹೀಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಮುಖವಾದಂತಹ ಮಾಹಿತಿಗಳನ್ನು ಹೊರಹಾಕಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಹಾಕಲಿಕ್ಕೆ ಕೂಡ ದಿನಾಂಕನ ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳ 5ನೇ ತಾರೀಕು 2026 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಗ್ರೇಸ್ ಮಾರ್ಕ್ಸ್ ಬೇಕು ಹಾಗೆ ಹೀಗೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ಯಾವ್ದಾರ ಒಂದು ಸಂಘಟನೆಗಳಾಗಿರ್ಬೋದು, ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ದಾವಲ್ಲ, ಏನನ್ನ ಮಾಡಬೇಕಿರುತ್ತೆ, ನೀವು ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಕ್ವಿಕ್ ಆಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಿಖರವಾಗಿ ವೇಗವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ಹೊಸದಾಗಿ ವಿಡಿಯೋ ನೋಡ್ತಿದೀವಿ ಅಂತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ, ಫ್ರೀ ಕೂಡ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರುವಂತದ್ದು ಅಲ್ಲಿ ಅಧಿಕೃತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೋಟಿಫಿಕೇಶನ್ ಆಗಿರೋದು ಈ ತರ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಆರ್ಟಿಕಲ್ ಮುಖಾಂತರ ನಿಮಗೆ ಶೋ ಮಾಡ್ತಿರ್ತೀವಿ, ಬರೆಯೋದ್ರ ಮುಖಾಂತರ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಈ ತರ ಒಂದು ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೊಟ್ಟಿರತಕ್ಕಂಥ ಮಾಹಿತಿಗಳಾಗಿರ್ಬೋದು, ಒಂದು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ರೀತಿ ಇರತಕ್ಕಂಥ ಅಂಶಗಳನ್ನು ಕೂಡ ಅಲ್ಲಿ ಕೂಡ ಒಂದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದೇವೆ, ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಎಕ್ಸಾಮ್ ಟು ಎಕ್ಸಾಮ್ 3 ಅದು ನಿಮಗೆ ಹೆಲ್ಪ್ ಆಗಬಹುದಾಗಿರುತ್ತೆ ಅಂತ ಕೂಡ ಹೇಳ್ತಾ, ಸೊ ಈ ತರ ಮಾಹಿತಿನ ಈಗ ಒಂದೊಂದಾಗಿ ತಿಳ್ಕೊಂಡು ಬರೋಣ. ಇವರು ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ವೀಕ್ಷಣೆ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದ್ದೇವೆ. ಸೊ ಇದೀಗ ಮೊದಲನೇದಾಗಿ ಪ್ರಮುಖವಾಗಿ ತಿಳಿಸೋದರೆ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 2ನೇ ತಾರೀಕು 2026 ಪರೀಕ್ಷೆಗಳು ಮುಕ್ತಾಯ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಡ್ತೀವಿ. ಆದರೆ ಸಾಕಷ್ಟು ಒಂದು ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಒಂದು ಇನ್ಫಾರ್ಮೇಷನ್ ತಲುಪಿರಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಯಾವುದು ಅಂತ ಹೇಳಿದ್ರೆ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖ ಆಕ್ಷೇಪಣೆಗೆ ಸಂಬಂಧಪಟ್ಟಂತೆ ಕೊನೆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಏನಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಧಿಕೃತವಾಗಿ ಒಂದು ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ವಿ. ಸೊ ಅಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪ್ರಮುಖವಾಗಿ ಒಂದು ಎಸ್ಎಲ್ಸಿ 2026 ಒಂದು ಪರೀಕ್ಷೆ ಏನಾಗಿತ್ತಲ್ಲ, ವಾರ್ಷಿಕ ಪರೀಕ್ಷೆ ಒಂದು, ಅದರ ಒಂದು ವಿಷಯವಾರು ಕೀ ಉತ್ತರಗಳನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಕಟಿಸಿದ್ದೀವಿ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಆಕ್ಷೇಪಣೆ ಸಲ್ಲಿಸಲು ಏಪ್ರಿಲ್ 5ರವರೆಗೆ ಕಾಲಾವಕಾಶನ ನೀಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಮಂಡಳಿ ಜಾಲತಾಣದಲ್ಲಿ ಅಂದ್ರೆ ಅಭ್ಯರ್ಥಿಗಳಿಗೆ ನೆನ್ನೆ ಅಂದ್ರೆ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಅಭ್ಯರ್ಥಿಗಳಿಗೆ ಒಂದು ಏಪ್ರಿಲ್ ತಿಂಗಳ 2ನೇ ತಾರೀಕು 2026 ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ಎಸ್ಎಲ್ಸಿ ವಾರ್ಷಿಕ ಅಂದ್ರೆ ವಿಷಯವಾರು ಕೀ ಉತ್ತರಗಳನ್ನು ಪ್ರಕಟಿಸಿದ್ವಿ. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರಿಗೆ ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೆ ಆಹ್ವಾನಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಶಿಕ್ಷಕರು ಹಾಕ್ಬೋದಾಗಿರುತ್ತೆ, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳು ಕೂಡ ಆಕ್ಷೇಪಣೆ ಹಾಕ್ಬೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತೇವೆ ನಿಮಗೆ. ಮಂಡಳಿಯ ಜಾಲತಾಣದ ಲಿಂಕ್ ಅನ್ನು ಬಳಸಿಕೊಳ್ಳೋದ್ರ ಮುಖಾಂತರದಲ್ಲಿ ಏಪ್ರಿಲ್ 5ರ ಸಂಜೆ 5:30 ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ನಿಗದಿತ ದಿನಾಂಕದ ನಂತರ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಮಂಡಳಿಯ ನಿರ್ದೇಶಕರಾಗಿರತಕ್ಕಂತಹ ಗೋಪಾಲಕೃಷ್ಣ HN ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕಿರುವಂತದ್ದಾಗಿರುತ್ತೆ. ಸೊ ಇದು ಏನು ಆಕ್ಷೇಪಣೆ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರೆ, ಆಕ್ಷೇಪಣೆ ಹಾಕ್ಲಿಕ್ಕೆ ದಿನಾಂಕ ನೆನ್ಪಿಟ್ಕೊಂಡಿರಿ. ಏಪ್ರಿಲ್ 5 2026 ಸಂಜೆ 5:30 ತನಕ ಅವಕಾಶನ ಕೊಟ್ಟಿರುವಂತದ್ದು ಇರುತ್ತೆ. ಓಕೆ, ಈಗ ಆಕ್ಷೇಪಣೆ ಯಾವುದು? ಸೊ ಈಗ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮಗೆ ಮಾಹಿತಿಗಳು ಪ್ರಶ್ನೆ ಇರುತ್ತಲ್ಲ, ಈಗ ಇದಕ್ಕೂ ಮುಂಚೆನೂ ಕೂಡ ನಾವು ಕೂಡ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿ ನಿಮಗೆ ಮಾಹಿತಿನ ಕೊಟ್ಟಿದ್ವಿ. ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಿಕ್ಷಣ ಸಂಘಟನೆ ಆಗಿರ್ಬೋದು, ಬೇರೆ ಬೇರೆಯವರೆಲ್ಲ ಕೆಲವೊಂದು ರೀತಿಯಾದಂತಹ ಒಂದು ಗ್ರೇಸ್ ಮಾರ್ಕ್ಸ್ ಬರಬೇಕು, ಔಟ್ ಆಫ್ ಸಿಲೆಬಸ್ ನ ಪ್ರಶ್ನೆಗಳು ಬಂದಿತ್ತು, ನಂತರದಲ್ಲಿ ಒಂದು ಪ್ರಶ್ನೆ ಕಠಿಣವಾಗಿತ್ತು ಅಥವಾ ಕಠಿಣತೆ ಜೊತೆಗೆ ಒಂದು ವಾಟರ್ ಮಾರ್ಕ್ ಆಗಿರೋದು, ಬೇರೆ ಬೇರೆ ಮಿಸ್ಟೇಕ್ಸ್ ಆಗಿರೋದು, ಬೇರೆ ಬೇರೆ ರೀತಿಯಾದಂತದ್ದು ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಈಗ ಕೀ ಆನ್ಸರ್ ನ ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಈ ಕೀ ಆನ್ಸರ್ ಗೆ ಆಕ್ಷೇಪಣೆ ಹಾಕಬಹುದು ಅಂತ ಹೇಳಿದ್ರೆ, ಜೊತೆಗೆ ಇದನ್ನ ಕೂಡ ಒಂದು ಲೆಟರ್ ಬರೆಯೋದ್ರ ಮುಖಾಂತರದಲ್ಲಿ ಅಥವಾ ಆಕ್ಷೇಪಣೆ ಕೂಡ ಸಲ್ಲಿಸಬಹುದಾಗಿರುವಂತದ್ದಾಗಿರುತ್ತೆ. ಮೆಜಾರಿಟಿ ಒಂದು ಆನ್ಸರ್ ಗೆ ಸಂಬಂಧಪಟ್ಟಂತೆ ಇವರು ಆಕ್ಷೇಪಣೆಯನ್ನು ಕೇಳಿರುವಂತದ್ದಾಗಿರುತ್ತೆ. ಬಟ್ ಗ್ರೇಸ್ ಮಾರ್ಕ್ಸ್ ಇವಾಗ ಅವರು ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿರ್ತಾರೆ. ಕೀ ಆನ್ಸರ್ ಬೇಸ್ ಮೇಲೆ ಸ್ಕೀಮ್ ಅಫಿಲಿಯೇಷನ್ ಅಂತ ಕರೀತಾರೆ ಅಂತ ಹೇಳ್ಬೋದಾಗಿರುತ್ತದೆ. ಈ ಪ್ರಕಾರದಲ್ಲಿ ಮೌಲ್ಯಮಾಪನ ಕಾರ್ಯ ನಡೆಯುವಂತಿರುತ್ತೆ. ಆ ಕಾರಣಕ್ಕೆ ಈ ಬೇಸ್ ಇವಾಗ ಅವರು ಪ್ರಕಟ ಮಾಡಿದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡುತ್ತಿರಬಹುದು, ಇತರ ಕೂಡ ನೋಡ್ತಿರಬಹುದಾಗಿರುತ್ತೆ. ಒಂದ್ಸಲಿ ವೆಬ್ಸೈಟ್ ಹೋಗೋದ್ರ ಮುಖಾಂತರ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ನಮ್ಮ ಕನ್ನಡ ವೇದ ಅಫಿಷಿಯಲ್ ಒಂದು ಯೂಟ್ಯೂಬ್ ಅಲ್ಲಿ ಹಿಂದಿನ ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಮಾಹಿತಿನ ಕೊಟ್ಟಿದ್ದೀವಿ. ಸೊ ಆ ಪ್ರಕಾರದಲ್ಲಿ ಸೊ ನಿಮ್ಗೆ ಅದು ಕೀ ಆನ್ಸರ್ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಆಗೋದ್ರಿಂದ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಗಳು ಏನಿರುತ್ತವಲ್ಲ, ಸೊ ಈ ಒಂದು ಫೈನಲ್ ಆದ್ರೆ ಇದೆ ಅಂತ ಅದು ಪ್ರಕಟ ಮಾಡಿರುವಂತದ್ದೇ. ಸೊ ಆ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಆಗುತ್ತೆ. ಆ ನಂತರದಲ್ಲಿ ಸೊ ನಾನು ಸರಿಯಾಗಿ ಬರ್ದು ಬಂದಿದ್ದೆ, ಕೊಟ್ಟಿಲ್ಲ ನನಗೆ ಮಾರ್ಕ್ಸ್ ಹಾಗೆ ಅನ್ನೋದಕ್ಕಿಂತ ಸೊ ಅವರು ಕೀ ಆನ್ಸರ್ ಅನ್ನ ತಪ್ಪಾಗಿ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಸೊ ನೀವು ಆಕ್ಷೇಪಣೆ ಸಲ್ಲಿಸಿದಾಗ ಆನ್ಸರ್ ಸರಿಯಾಗೋ ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಗೆ ಆ ಒಂದು ಆನ್ಸರ್ ಅಥವಾ ಆ ಒಂದು ಪ್ರಶ್ನೆಗಳಿರೋದು ಕಠಿಣತೆ ಇದ್ದಂತ ಸಂದರ್ಭದಲ್ಲಿ ಅಥವಾ ತಪ್ಪಿರುವಂತ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಅನೌನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ನೀವು ಮಾಡಬೇಕಿರುವಂತ ಕೆಲಸ ಇವಾಗ ಏನಾಗಿರುತ್ತೆ ಅಂದ್ರೆ ಪೂರಕ ದಾಖಲೆಗಳನ್ನ ಕೂಡ ಇಟ್ಕೊಂಡಿರ್ಬೇಕಾಗುತ್ತೆ. ಸುಮ್ಮನೆ ಒಂದು ಕ್ವಶನ್ ಆನ್ಸರ್ ಅಂದ್ಬಿಟ್ಟು ನೀವು ಆಕ್ಷೇಪಣೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನ, ಡಾಕ್ಯುಮೆಂಟ್ಸ್ ಅನ್ನು ಕೂಡ ನಿಮ್ಮ ಬಳಿ ಇಟ್ಕೊಂಡಿರಬೇಕಾಗಿರುತ್ತೆ. ರಿಸೋರ್ಸ್ ಬುಕ್ಗಳು ಸಂಪನ್ಮೂಲಗಳ ಕಡೆಯಿಂದನೇ ಇರಬೇಕಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಗೂಗಲ್ ಆನ್ಸರ್ ಕೊಡ್ತು ಅಥವಾ ಇನ್ನೊಂದು ಯಾರೋ ಅಂದ್ರು ಅಂದ್ಬಿಟ್ಟು ನೀವು ಆಕ್ಷೇಪಣೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳು ಮತ್ತೆ ಒಂದು ರೆಫರೆನ್ಸ್ ಬುಕ್ ಅಂತ ಕರೀತಾರಲ್ಲ, ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಗಿರ್ಬೋದು, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಪುಸ್ತಕಗಳಾಗಿರ್ಬೋದು, ಇತರ ಒಂದು ವ್ಯಾಲಿಡ್ ಬುಕ್ಸ್ ಏನಿರುತ್ತಲ್ಲ ಅವುಗಳ ಮುಖಾಂತರ ಆನ್ಸರ್ ಇರುವಂತಹ ಸಂದರ್ಭದಲ್ಲಿ ಇವುಗಳನ್ನು ಹಾಕಬಹುದಾಗಿರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಹಾಕ್ಲಿಕ್ಕೆ
ಏಪ್ರಿಲ್ 5, 2026 ಸಂಜೆ 5 ಗಂಟೆ ತನಕ 5:30 ತನಕ ಅವಕಾಶ ಕೊಟ್ಟಿದ್ದೀವಿ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ಆಕ್ಷೇಪಣೆ ಹಾಕುವಂತರು ಹಾಕ್ಬೋದಾಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಸಿಗೋದಕ್ಕೆ ಇದೊಂದು ದಾರಿ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಈ ಒಂದು ಕೆಲಸನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳು ಇದನ್ನ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ಈ ಕೆಲಸಗಳನ್ನ ಇತರೆ ಸಂಘಟನೆಗಳಾಗಿರ್ಬೋದು ಆದಷ್ಟು ಎಲ್ಲರಿಗೂ ವಿಡಿಯೋಗಳನ್ನ ಶೇರ್ ಮಾಡಿ. ಆಕ್ಷೇಪಣೆ ದಿನಾಂಕ ಏನಿದೆ ಏಪ್ರಿಲ್ 5, 2026 ಸಂಜೆ 5:30 ತನಕ ಇರುವಂತಾಗಿರುತ್ತೆ. ಆ ಕಾರಣಕ್ಕೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಆದಷ್ಟು ಮಾಹಿತಿನ ತಲುಪಿಸಿ. ಸೊ ಎಲ್ಲರಿಗೂ ಕೂಡ ಒಂದು ಕೀ ಆನ್ಸರ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸರಿ ಇದೆ ಏನು ಎತ್ತ ಅಂದ್ಬಿಟ್ಟು. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.